ಇನ್ನು ಪ್ರೀತಿ ನಿರಾಕರಿಸಿದ ಯುವತಿಗೆ ಚಾಕುವಿನಿಂದ ಇರಿಯಲಾಗಿದೆ. ಅಣ್ಣನ ಪ್ರೀತಿ ನಿರಾಕರಿಸಿದ್ದಕ್ಕೆ ತಮ್ಮ ಆ ಯುವತಿಗೆ ಇರಿದಿರೋದು. ಬೆಂಗಳೂರಿನ HAL ರಸ್ತೆಯ ಕೋಡಿಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಚಾಕು ಇರಿತಕ್ಕೊಳಗಾಗಿದ್ದ ಯುವತಿ ಅಮೃತ ಮೃತಪಟ್ಟಿದ್ದಾರೆ. ಜುಲೈ 13ಕ್ಕೆ ಅಮೃತಾಗೆ ಸೂರ್ಯ ಚಾಕುವಿನಿಂದ ಇರಿದಿದ್ದ. ತನ್ನ ಅಣ್ಣನ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕಾಗಿ ಯುವತಿಗೆ ಆತ ಚಾಕುವಿನಿಂದ ಇರಿದಿದ್ದ. ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ನಿನ್ನೆ ಅಮೃತ ಕೊನೆಯುಸಿರೆಳೆದಿದ್ದಾರೆ. ಒಂದೇ ಏರಿಯಾದವರಾಗಿದ್ರು ಧನುಷ್ ಅಮೃತ. ಪರಸ್ಪರ ಪ್ರೀತಿಸ್ತಾ ಇದ್ರು. ಧನುಷ್ಗೆ ಒಂದು ಮಗುವಿತ್ತು. ವಿಚ್ಛೇದನ ಪಡೆದಿದ್ದ. ಮದುವೆಯಾಗಿದ್ದ ವಿಚಾರವನ್ನ ಅಮೃತಾಳಿಂದ ಮುಚ್ಚಿಟ್ಟಿದ್ದ. ನಂತರ ವಿಷಯ ಗೊತ್ತಾಗಿ ಧನುಷ್ನಿಂದ ದೂರವಾಗಿದ್ರು ಅಮೃತ. ಅಣ್ಣನ ಪ್ರೀತಿಯನ್ನ ಅಮೃತ ನಿರಾಕರಿಸಲು ಅನ್ನೋ ಕಾರಣಕ್ಕಾಗಿ ಧನುಷ್ ತಮ್ಮ ಗಲಾಟೆ ಮಾಡಿದ್ದಾನೆ. ಜುಲೈ 13ಕ್ಕೆ ಗಲಾಟೆ ಮಾಡಿ ಚಾಕುವಿನಿಂದ ಇರಿದಿದ್ದಾನೆ. ಚಾಕು ಇರಿದಿದ್ದ ಸೂರ್ಯ ಮತ್ತು ಆತನ ಅಣ್ಣ ಧನುಷ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಮದುವೆಯಾಗಿ ಮಗು ಇತ್ತು. ವಿಚ್ಛೇದನ ಪಡೆದಿದ್ದಂತಹ ಧನುಷ್ ಅಮೃತಾಳನ್ನ ಪ್ರೀತಿಸ್ತಾ ಇದ್ದ. ಅಮೃತಾಳಿಗೆ ಆ ವಿಚಾರವನ್ನ ತಿಳಿಸಿರಲಿಲ್ಲ. ಹಾಗಾಗಿ ಆಕೆ ದೂರ ಆಗಿದ್ಲು. ಪ್ರೀತಿಯನ್ನ ನಿರಾಕರಿಸಿದ್ಲು. ಈ ಹಿನ್ನೆಲೆಯಲ್ಲಿ ಆ ಯುವತಿಗೆ ಧನುಷ್ ತಮ್ಮ ಚಾಕುವಿನಿಂದ ಚುಚ್ಚಿರೋದು. ಈಗ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ಅಮೃತ ಹತ್ಯೆಯಾಗಿದ್ದಾಳೆ. ಗಾಯಾಳು ಯುವತಿಯನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ಕುಟುಂಬಸ್ಥರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಂಜೆ ಅಮೃತ ಮೃತಪಟ್ಟಿದ್ದಾರೆ.